ನೋಡ್ತಾ ಇದೀವಿ ದೇಶದಾದ್ಯಂತ ಮತದಾನ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಇದೆ. ಒಡಿಶಾದಲ್ಲಿ ಬೆಳಗ್ಗೆ ನಡೆದಂತಹ ಒಂದು ದುರ್ಭರ ಘಟನೆ. ಇದೀಗ ಕರ್ನಾಟಕದ ಮಂಡ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ತಿಕ್ಕಾಟ ಹೊರತುಪಡಿಸಿದ್ರೆ ದೇಶಾದ್ಯಂತ ಶಾಂತಿಯುತವಾದ ಮತದಾನ. ದರ್ಶನ್, ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಂಗಳೂರಿನ RR ನಗರದಲ್ಲಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೊತೆಯಲ್ಲಿ ಇದ್ದಾರೆ. ದರ್ಶನ್ ಅವ್ರನ್ನ ಕಳೆದ ಒಂದು ತಿಂಗಳಲ್ಲಿ ನಾವು ನಟರಾಗಿ ನೋಡಿರೋದಕ್ಕಿಂತ ಆಲ್ಮೋಸ್ಟ್ ರಾಜಕಾರಣಿಯಾಗಿ ಅಥವಾ ಸುಮಲತಾ ಅವರ ಬೆಂಬಲಿಗರಾಗಿ ನೋಡಿರ್ತಕ್ಕಂಥದ್ದು ಹೆಚ್ಚು. ಮಂಡ್ಯದಲ್ಲಿ ಪ್ರಚಾರದಲ್ಲಿ ಸಾಕಷ್ಟು ರಿಗರಸ್ ಆಗಿ ದರ್ಶನ್ ತೊಡಗಿಸಿಕೊಂಡಿದ್ರು. ಅವ್ರ ಜೊತೆಗೆ ಯಶ್ ಕೂಡ ತೊಡಗಿಸಿಕೊಂಡಿದ್ರು. ಯಶ್ ಕೂಡ ಎಲ್ಲಿದ್ದಾರೆ ಅಂತ ಕೇಳಬೇಕಾಗತ್ತೆ. ದರ್ಶನ್ ಇದೀಗ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ರಾಜರಾಜೇಶ್ವರಿ ನಗರದಲ್ಲಿ ಮತದಾನ ಮಾಡೋದಕ್ಕೆ ದರ್ಶನ್ ಆಗಮಿಸಿದ್ದಾರೆ. ಅಂಬರೀಶ್ ಅವರ ನಂತರದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ರಾಜಕೀಯವಾಗಿ ಆಕ್ಟಿವ್ ಆಗ್ತಾರಾ ದರ್ಶನ್ ಅಥವಾ ಯಶ್ ಅನ್ನುವಂತ ಪ್ರಶ್ನೆಯನ್ನ ಇವರಿಬ್ಬರ ಒಂದು ಪ್ರಚಾರದ ನಡವಳಿಕೆಗಳೇನಿದ್ವು ಮಂಡ್ಯ ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ಇದೀಗ ದರ್ಶನ್ ಅವರು ಮತದಾನ ಮಾಡೋದಕ್ಕೆ ಮತಗಟ್ಟೆಗೆ ಆಗಮಿಸಿದ್ದಾರೆ. ಸ್ವತಃ ತಾವು ರಾಜಕೀಯಕ್ಕೆ ಎಂಟ್ರಿ ಕೊಡೋದ್ರ ಬಗ್ಗೆ ಈವರೆಗೂ ಕೂಡ ಯಾವುದೇ ಹೇಳಿಕೆಗಳನ್ನ ಇವರಿಬ್ರು ಕೂಡ ಕೊಟ್ಟಿಲ್ಲ. ಆದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇದೀಗ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ವೋಟ್ ಮಾಡಿದ್ದಾರೆ. ಬೆಳಗ್ಗೆ ಅಷ್ಟೇ ಹಳ್ಳಿಕಟ್ಟೆ ಎಲ್ಲ ಸುತ್ತಿ ದೇವರುಗಳಿಗೆಲ್ಲ ಕೈ ಮುಗಿದು ಏನ್ ಅವರ ಮನೆತನದ ಅಲ್ಲಿ ಫಾರ್ಮಾಲಿಟೀಸ್ ಇದೆ ಅಥವಾ ಎಂದಿನಂತೆಯೇ ಸಂಸ್ಕಾರ ಇದೆ, ಅಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಮಾಡ್ತಾರೆ. ದೇವೇಗೌಡರು ಯಾವಾಗ್ಲೂ ಕೂಡ ಅಲ್ಲಿಂದ ಆಶೀರ್ವಾದ ಪಡ್ಕೊಂಡು ಮುಂದೆ ಚುನಾವಣಾ ಉಪಕ್ರಮಗಳಿಗೆ ಅಡಿ ಇಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಪ್ರಜ್ವಲ್ ಕೂಡ ಹಾಸನದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹಿರಿಯರ ಆಶೀರ್ವಾದ ಪಡ್ಕೊಂಡು ಬಂದು ವೋಟ್ ಮಾಡಿದ್ದಾರೆ. ಅವರ ಕುಟುಂಬಸ್ಥರು ಭವಾನಿ ರೇವಣ್ಣ ಹಾಗೇನೆ ಅವರ ಏನು ಪ್ರಜ್ವಲ್ ಅವರ ತಾಯಿ ಭವಾನಿ ರೇವಣ್ಣ, HD ರೇವಣ್ಣ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಅಲ್ಲಿ ವೋಟ್ ಮಾಡಿರೋದನ್ನ ಗಮನಿಸಬಹುದಾಗಿದೆ. ರೇವಣ್ಣ ಅವರು ಕೂಡ ಬೆಳಗ್ಗೆನೆ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿಸ್ತಿದ್ದನ್ನ ಗಮನಿಸಬಹುದಾಗಿತ್ತು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೆನೆ ರಾತ್ರಿನೇ ವಿಶ್ ಮಾಡಿದ್ರು ಎಲ್ಲರಿಗೂ ಟ್ವಿಟರ್ ನಲ್ಲಿ, ಎಲ್ಲರೂ ಬಂದು ಮತದಾನ ಮಾಡಿ ಅಂತ. ನಾನು ಬೆಳಗ್ಗೆ ಬೆಂಗಳೂರಿನ ಮತಗಟ್ಟೆಯೊಂದರಲ್ಲಿ ಬಂದು ಮತದಾನ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರ ಜೊತೆ ಹಾಗೂ ನಿಖಿಲ್ ಅವ್ರ ಜೊತೆ ಬಂದು ವೋಟ್ ಮಾಡಿದ್ರು. ಮಗನನ್ನು ಕರ್ಕೊಂಡು ಬಂದು ಕುಟುಂಬ ಸಮೇತರಾಗಿ ಬಂದು ಬೆಂಗಳೂರಿನ ಮತಗಟ್ಟೆಯೊಂದರಲ್ಲಿ ವೋಟ್ ಮಾಡಿದ್ರು. ಇನ್ನು ದೊಡ್ಡಗೌಡರು ಕೂಡ ಅದೇ ರೀತಿಯಲ್ಲಿ ಬಂದು ವೋಟ್ ಮಾಡಿದ್ರು ಚೆನ್ನಮ್ಮ ಅವ್ರ ಜೊತೆ. ಓಕೆ, ಸುಮಲತಾ ಅಂಬರೀಶ್ ದೊಡ್ಡ ಅರಸಿನಕೆರೆಯಲ್ಲಿ ವೋಟ್ ಮಾಡಿದ ನಂತರ ಮುಂದೆಲ್ಲಿ ಹೋದ್ರು ಅಂತ ಗಮನಿಸಿದ್ರೆ ಅಲ್ಲಿ ಅಂಬರೀಶ್ ಅವರ ಸಮಾಧಿ ಸ್ಥಳದ ಬಳಿಗೆ ತೆರಳುತ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ನಿಜ, ಎಂಥವರಿಗೆ ಆದರೂ ಕೂಡ ಅಂಬರೀಶ್ ಅವರ ಉಪಸ್ಥಿತಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಇವತ್ತು ಅಭ್ಯರ್ಥಿಯಾಗಿ ಜೊತೆಗೆ ಮತದಾರರಾಗಿ ಮತದಾನವನ್ನು ಮಾಡಿದ್ರಿ, ಏನ್ ಹೇಳ್ತೀರಿ ಮೊದಲನೇದಾಗಿ? ಅದ್ರ ಮತದಾನ ನಾನು 18 ವರ್ಷದಿಂದ ಪ್ರತಿ ಎಲೆಕ್ಷನಲ್ಲೂ ಮಾಡಿದ್ದೀನಿ. ಅಭ್ಯರ್ಥಿಯಾಗಿ ಫಸ್ಟ್ ಟೈಮ್ ನನ್ನ ಪರವಾಗಿ ನಾನು ಚಲಾಯಿಸಿದ ಮತ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಈ ಊರಿನ ಸೊಸೆ ನಾನು. ಹಾಗಾಗಿ ಇದೊಂಥರ ಹೊಸ ಅನುಭವ, ತುಂಬ ಚೆನ್ನಾಗಿದೆ. ಸಾಕಷ್ಟು ಇದಾಯಿತು ಅನ್ನೋ ಟೀಕೆ ಟಿಪ್ಪಣಿಗಳಾಯಿತು. ಈ ಒಂದು ಚುನಾವಣಾ ಫಲಿತಾಂಶದಿಂದ ಯಾವ ರೀತಿ ತಕ್ಕ ಉತ್ತರ ಆಗುತ್ತೆ ಅಂತ ತಮ್ಮ ವಿರೋಧಗಳಿಗೆ ಅಂತ? ಖಂಡಿತ ಇದು ಯಾಕೆಂದರೆ ಒಂದೊಂದಾಗಿ ನಿಜಾಂಶ ಏನು ಅಂತ ಹೊರಗೆ ಬರ್ತಾ ಇದೆ. ನಿನ್ನೆ ಅಷ್ಟೇ ಅವರು ನವೆಂಬರ್ 24ನೇ ದಿನ CM ಖುದ್ದಾಗಿ ಏನು ಮಾತನಾಡಿದ್ದಾರೆ ಪ್ರೆಸ್ ಜೊತೆಯಲ್ಲಿ, ಮೀಡಿಯಾ ಜೊತೆಯಲ್ಲಿ ಅನ್ನೋದು ಎಲ್ಲ ಕಡೆ ಎಲ್ಲರೂ ನೋಡಿದ್ದಾರೆ. ಅವರ ಮಾತು ಒಂದೊಂದು ಸುಳ್ಳು ಅನ್ನೋದು ಜನಕ್ಕೆ ಇವಾಗ ಬಹಿರಂಗ ಆಗಿದೆ. ಇದರ ಈ ಒಂದು ಪರಿಣಾಮ, ಈ ಒಂದು ನೆಗೆಟಿವ್ ಪಾಲಿಟಿಕ್ಸ್, ಒಂದು ಕುತಂತ್ರದ ಪಾಲಿಟಿಕ್ಸ್ ಏನು ಮಾಡಿದ್ದಾರೆ ಅದರ ಒಂದು ರಿಸಲ್ಟ್ ಇವತ್ತು ಅವ್ರಿಗೆ ಸಿಗುತ್ತೆ. ಇಷ್ಟು ದಿನದ ಪ್ರಚಾರದಲ್ಲಿ ಸುಮಲತಾ ಅಂಬರೀಶ್ ಅವರ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಮತದಾರರು ಓಟ್ ಹಾಕ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್? ಖಂಡಿತ ನಾನು ಯಾವತ್ತೂ ಅವರ ಹತ್ರ ಸುಳ್ಳು ಹೇಳೋಕೆ ಅಥವಾ ನನ್ನನ್ನು ಬೇರೆ ರೀತಿಯಲ್ಲಿ ನಾನು ಬಿಂಬಿಸೋಕ್ಕೆ ನಾನು ಪ್ರಯತ್ನ ಮಾಡಿಲ್ಲ. ನಾನೇನಿದ್ದೀನಿ, ಏನು ಮಾಡಬೇಕು ಅಂತಿದ್ದೀನಿ ಅಂತ ಡೈರೆಕ್ಟಾಗಿ ಅವ್ರ ಜೊತೆ ನಾನು ತುಂಬಾ ಒಂದು ಓಪನ್ ಆಗಿ ಆನೆಸ್ಟಾಗಿ ಹೇಳಿದ್ದೀನಿ. ಅದನ್ನು ಖಂಡಿತ ಅವರು ನಂಬಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ನನ್ನ ಭರವಸೆ. ಇವತ್ತು ಕೊನೆ ಆಟ ಮುಗೀತು, ಎಲ್ಲ ಒಂದು ಕಡೆ ಮತದಾರರಲ್ಲಿ ಮುಗೀತು. ಇನ್ನು ರಿಸಲ್ಟ್ಗೋಸ್ಕರ ಕಾಯಬೇಕು. ಇನ್ನೂ ಕೂಡ ತಮ್ಮ ಎದುರಾಳಿಗಳು ಇನ್ನೂ ಕೂಡ ತನ್ನ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಏನು ಟೂರಿನ್ ಟಾಕೀಸ್ ಅವರು ಖಾಲಿ ಮಾಡ್ತಾರೆ, 3 ಲಕ್ಷ ಲೀಡಿಂದ ಸೋಲ್ತಾರೆ ಅನ್ನೋ ಒಂದು ಮಾತನ್ನು ಎಲ್ಲರ ಶಿವಮೊಗ್ಗಗಳು ಇನ್ನೂ ಕೂಡ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಯಾವಾಗ ನಿಲ್ಲುತ್ತೆ ಅಂತ ಇದು ನೋಡಿ, ಅವ್ರು ಏನು ಬೇಕಾದರೂ ಹೇಳಲಿ, ಬಾಯಿಗೆ ಬಂದಾಗ ಅವ್ರು ಮಾತಾಡ್ತಾರೆ. ಬಿಡಿ, ಜನ ಇದ್ದಾರಲ್ಲ, ಜನ ಇವತ್ತು ಹೇಳ್ತಾರೆ. ಇವ್ರು ಏನೇ ಹೇಳಲಿ ಇವತ್ತಿನ ದಿನ ಜನ ಹೇಳ್ತಾರೆ.
ಮೇಡಮ್, ಇವತ್ತು ನಿಮ್ಮ ಪಕ್ಷೇತರ ಅಂದ್ರೆ ತಮ್ಮ ಎದುರಾಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಎದುರಾಳಿದ್ರು, ಏನು ಒಂದು ವಿಶ್ ಮಾಡಿದ್ರು ಮತ್ತು ಅವರೇನು ಹೇಳಿದ್ರು ಅಂತ? ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಅಷ್ಟೇ. ಒಟ್ಟಾರೆಯಾಗಿ ಈ ಒಂದು ಚುನಾವಣಾ ಫಲಿತಾಂಶ ಯಾವ ರೀತಿ ಬರ್ಬೋದು, ಯಾವ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ? ಜನ ಇವತ್ತಿನ ದಿನ ನ್ಯಾಯವನ್ನು ಗೆಲ್ಲಿಸ್ತಾರೆ, ಸ್ವಾಭಿಮಾನವನ್ನು ಉಳಿಸ್ತಾರೆ ಅನ್ನೋ ನಂಬಿಕೆ ನನಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಈ ಒಂದು ಚುನಾವಣೆಯಲ್ಲಿ ಸ್ವಾಭಿಮಾನ ಇರೋದ್ರಿಂದಾಗಿ ನಾವು ಗೆದ್ದೇ ಗೆಲ್ತೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಮಂಡ್ಯ. ಎಸ್, ಇದು ಸುಮಲತಾ ವೋಟ್ ಮಾಡಿದ ಬಳಿಕ ಈಗಾಗಲೇ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಒಂದ್ ಕಡೆ ಮತಗಟ್ಟೆಗಳಲ್ಲಿ ನೋಡ್ತಾ ಇದ್ದಾರೆ ಏನಾಗ್ತಿಂತ. ಆ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ ಕೃಷ್ಣ ಅವರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಗೆಲುವಿನ ನಿರೀಕ್ಷೆ ನನಗೆ ಇದೆ, ಖಂಡಿತ ಗೆದ್ದೆ ಗೆಲ್ತೀನಿ ಅನ್ನುವಂತಹ ಭರವಸೆ ಇದೆ. ಸ್ವಾಭಿಮಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಕಡೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಮಂಡ್ಯದ ಜನ ಗೆಲ್ಲಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾರೇ ಅಭ್ಯರ್ಥಿ ಆದ್ರೂ ಅದೇ ಮಾತನ್ನ ಹೇಳ್ತಾರೆ ಅನ್ನೋದು ಸಹಜವಾದಂತಹ ವಿಚಾರ. ಆದ್ರೆ ಇಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಸುಮಲತಾ ಹೇಳಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನಾವು ಗಮನಿಸಬಹುದು, ಸಿಎಂ ಕುಟುಂಬದವರು ಕೂಡ ಮತವನ್ನ ಹಾಕಿದ್ರು. ಆ ನಂತರ ಇನ್ನೊಂದು ಕಡೆ ಸಿದ್ದರಾಮಯ್ಯ ಹುಂಡಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಕೂಡ ಈಗಾಗಲೇ ವೋಟ್ ಮಾಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿ ಏನ್ ಹೇಳಿದ್ರು, ಇವತ್ತು ನಮ್ಮ ರಿಪೋರ್ಟರ್ ಆನಂದ್ ಕೂಡ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಮಾಡಾಗಿದೆ. ಕಾರವಾರಕ್ಕೆ ಹೊರಟಿದ್ದೇನೆ. ಈಗ ಕಾರವಾರದಲ್ಲಿ 3 ಸಭೆ, ಇವತ್ತು ಪ್ರಚಾರ ಸಭೆಗೆ ಹೋಗಬೇಕಾಗಿದೆ. ಕಾರವಾರಕ್ಕೆ ಹೊರಟಿದ್ದೆ. ಮತ್ತೆ ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆಡಿಸಿದೆ. ಏನ್ ನೀವು ಕುತೂಹಲ ಕ್ರಿಯೇಟ್ ಮಾಡಿದ್ರಿ, ಮಾಧ್ಯಮದ ಮಿತ್ರರು. ಕಂಫರ್ಟಬಲ್ ಆಗಿ ಗೆಲ್ತಾನೆ, ಏನ್ ಸಮಸ್ಯೆ ಇಲ್ಲ. ಸೊ ಮೊದಲನೇ ಹಂತದ ಚುನಾವಣೆ ಆಯಿತು, ಎರಡನೇ ಹಂತದಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದೆ? ಆಗಲೇ ನಾನು ಮುಂದಿನ 21ನೇ ತಾರೀಕುವರೆಗೆ ಪ್ರತಿದಿನ 4 ರಿಂದ 5 ಪ್ರಚಾರ ಸಭೆಗಳನ್ನು ಅಡ್ರೆಸ್ ಮಾಡ್ತಾ ಇದ್ದೇನೆ. ಎಲ್ಲ ಒಂದು ಲೋಕಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ಇದೇ ಮೊದಲ ಬಾರಿಗೆ ನೀವು JDS ನವರು ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕಿದ್ರ? ಈಗ ಒಟ್ಟಾಗಿದ್ದೇವೆ, ಒಂದು ಕುಟುಂಬದ ಥರ ಇದ್ದೇವೆ ನಾವು. ಅವ್ರಿಗೆ ಮತ ಕೊಡ್ತಕ್ಕಂಥದ್ದು, ಅವ್ರ ಕಾರ್ಯಕರ್ತರು JDS ನ ಅಭ್ಯರ್ಥಿಗಳು ಮತ ಕೊಡ್ತಕ್ಕಂಥದ್ದು, ಈಗ ಒಂದು ಕುಟುಂಬ. ನಾವು ಒಟ್ಟಾಗಿ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ, ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮತದಾರರಿಗೆ ಯಾವ ರೀತಿ ಜಾಗೃತಿ? ಮತದಾರರಿಗೆ ಈಗಲೂ ನಾನು ಮನವಿ ಮಾಡ್ತೇನೆ, ನಿಮ್ಮ ಒಂದು ಹಕ್ಕನ್ನ ಹಾಳು ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತ ಕೊಡಿ ಅಂತಕ್ಕಂಥದ್ದನ್ನ. My information is we will get minimum 10 seats in this Yediyurappa has been telling this since inception of this coalition government. He has been telling